ಏನೋ ಭಾಳ ಖುಷಿ ಆಗುತ್ತೆ. ಯಾವಾಗ ಬಂದ್ರೂ ಇದೇ ಒಂದು ಅದ್ಭುತವಾದ ರಿಸೀವಿಂಗ್ ಇರುತ್ತೆ. ಆಮೇಲೆ ನಾನು ಹೊಯ್ಸಳ ಶೂಟ್ಗೂ ಇಲ್ಲೇ ಇದ್ದೆ, ಪೂರ್ತಿ ನಮ್ಮ ಉತ್ತರಾಖಂಡ ಶೂಟ್ಗೂ ಇಲ್ಲೇ ಇದ್ವಿ, ಇಲ್ಲೇ ಸುತ್ತಮುತ್ತ ಮಾಡ್ತಾ ಇದ್ವಿ. ಆ್ಯಂಡ್ ನಮ್ಮ ಪ್ರವೀಣ್ ಶೆಟ್ಟಿ ಸರ್, ಅಭಿಲಾಷ್ ಅವರು, ಇವರು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕನ್ನಡ ರಾಜ್ಯೋತ್ಸವ ಮಾಡಿದಾಗೆಲ್ಲ ನಾನು ಬಂದಿದ್ದೀನಿ ಎಷ್ಟೊಂದು ಸರಿ. ಭಾಳ ಖುಷಿ ಆಗುತ್ತೆ. ಆ್ಯಂಡ್ ಈ ಸರಿ ಬೆಳಗಾವಿ ಉತ್ಸವ ಇಷ್ಟು ಅದ್ದೂರಿಯಾಗಿ ನಡೀತಿರೋದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ. ಆ್ಯಂಡ್ ಈ ಸರಿ ಶಿವಾನಂದ ನೀಲಣ್ಣನ್ ಅವರು ಅರ್ಪಿಸ್ತಾ ಇರೋದು ಭಾಳ ಖುಷಿ. ಆ್ಯಂಡ್ ಭಾಳ ಪ್ಯಾಷನೇಟ್ ವ್ಯಕ್ತಿ. ನಾನು ತುಂಬ ಇನ್ನೂ ಕಲ್ತಿಲ್ಲ, ನಾನು ಫೋನಲ್ಲಿ ಮಾತಾಡಿದ್ದಷ್ಟೇ. ಭಾಳ ಒಂದು ಪ್ಯಾಷನ್ನು, ಎನರ್ಜಿ ಇಟ್ಕೊಂಡು ಭಾಳ ಆದರ್ಶಗಳನ್ನ ಇಟ್ಕೊಂಡಿದ್ದಾರೆ. ತುಂಬ ಅದ್ಧೂರಿಯಾಗಿ ಇಲ್ಲಿ ಆಚರಿಸ್ತಾ ಇದ್ದಾರೆ. ಭಾಳ ಒಳ್ಳೆಯದಾಗಲಿ. ಆ್ಯಂಡ್ ಅವ್ರಿಗೂ ಕೂಡ ಅವರು ಏನೇನು ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಅಂದ್ಕೊಂಡಿದ್ದಾರೆ ಅದಕ್ಕೆಲ್ಲ ಇನ್ನು ಭಾಳಷ್ಟು ಶಕ್ತಿ ಸಿಗಲಿ ಅಂತ ಹೇಳಿ ಹಾರೈಸ್ತೀನಿ. ಅದು ಯಾವಾಗಲೂ ಇರುತ್ತೆ. ಪ್ರೊಡಕ್ಟಿವ್ ಆಗಿ ಏನೇನು ಮಾಡ್ಬೋದು ಎಲ್ಲದಕ್ಕೂ. ಆ್ಯಂಡ್ ಎಲ್ಲ ಒಳ್ಳೆಯ ಡಿಸಿಷನ್ಗಳಿಗೆ, ಎಲ್ಲ ಒಳ್ಳೆಯ ಲೀಡರ್ಸ್ ಜೊತೆ ಡೆಫಿನೆಟ್ಲಿ ನಾವು ಇದ್ದೇ ಇರ್ತೀವಿ. ಆಗಲೇ ಸತೀಶ್ ಅವ್ರು ಹೇಳ್ದಂಗೆ ನಮ್ಮ ಜೀವನನೇ ಭಾಷೆ ಅಲ್ವಾ. ಸೊ ಡೆಫಿನೆಟ್ಲಿ ಅದ್ರ ಜೊತೆಗೆ ನಾವು ಯಾವಾಗಲೂ ಇರಲೇಬೇಕು, ಅದೇ ಉಸಿರು. ಸರ್, ಇತ್ತೀಚೆಗೆ ಸ್ಟಾರ್ ಹೀರೋಗಳ ಅಭಿಮಾನಿಗಳ ನಡುವೆ ಕ್ಲಾಶಸ್ ಆಗ್ತಾ ಇದೆ, ಏನು ಹೇಳ್ತೀರಿ? ಅಭಿಮಾನಿಗಳಿಗೆ ಸಿನಿಮಾ ನೋಡಿ ಆರಾಮಾಗಿ ಖುಷಿಯಾಗಿ ಎಲ್ಲ ಕನ್ನಡ ಸಿನಿಮಾಗಳನ್ನು ನೋಡಿ. ಐ ಥಿಂಕ್ ನಿಮ್ಮ ಬದುಕುಗಳು ದೊಡ್ಡದಲ್ವಾ, ಅದನ್ನು ಗಟ್ಟಿಯಾಗಿ ಕಟ್ಕೊಳ್ಳಿ. ಅದಕ್ಕಿಂತ ಖುಷಿ ಐ ಥಿಂಕ್ ನಿಮ್ಮ ಸ್ಟಾರ್ಗಳಿಗೆ ಬೇರೆ ಯಾವುದೂ ಇರಲ್ಲ. ಎಲ್ರಿಗೂ ಅವ್ರವ್ರ ಬದುಕಿರುತ್ತೆ, ಅವ್ರವ್ರ ತಂದೆ ತಾಯಿ ಇರ್ತಾರೆ, ಅವ್ರವ್ರ ಫ್ಯಾಮಿಲಿ ಇರುತ್ತೆ. ಅದು ಎಲ್ಲದಕ್ಕಿಂತ ಬಹಳ ದೊಡ್ಡದು. ಸೊ ಹೊಡೆದಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಎಲ್ಲ ಚೆನ್ನಾಗಿ ಇದ್ಕೊಂಡು ಎಲ್ಲ ಸಿನಿಮಾನು ಸೆಲೆಬ್ರೇಟ್ ಮಾಡಿ. ಇಷ್ಟ ಆದಾಗ ಹೇಳಿ, ಇಷ್ಟ ಆಗಲಿಲ್ಲ ಅಂದರೂ ಹೇಳಿ, ತಿದ್ಕೋತೀವಿ. ಎಲ್ಲ ಚೆನ್ನಾಗಿರೋಣ. ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಕನ್ನಡದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಬೆಳಗಾವಿಯಲ್ಲಿ ಅಂದ್ರೆ ಬೆಳಗಾವಿ ಕನ್ನಡಿಗರು ಯಾವಾಗಲೂ ಕನ್ನಡನ ಸೇಫಾಗಿ ಉಳಿಸ್ಕೊಂಡಿದ್ದಾರೆ. ಅದೇನು ಅದ್ರ ಬಗ್ಗೆ ಏನು ಹೇಳಂಗೆ ಇಲ್ಲ. ನಾವು ಬೆಳಗಾವಿ ಕನ್ನಡಿಗರು ಪ್ರತಿ ಸಲ ಹೋರಾಟ ಮಾಡ್ತಾನೆ ಬಂದಿದ್ದಾರೆ. ಬೇರೆಯವ್ರಿಗಿಂತ ಈ ಗಡಿ ಭಾಗದಲ್ಲಿ ಇಷ್ಟು ಜನ ಕನ್ನಡ ಇದೆ ಅಂತಂದ್ರೆ ಅದಕ್ಕೆ ಇಲ್ಲಿ ಕನ್ನಡಿಗರ ಹೋರಾಟ ಆಗ್ಬೋದು, ಇಲ್ಲಿ ಕನ್ನಡಕ್ಕೋಸ್ಕರ ಏನೋ ಹೋರಾಟ ಮಾಡಿದವರು ಆಗ್ಬೋದು, ಸಾಕಷ್ಟು ಜನ ಇದ್ದಾರೆ. ಪ್ರತಿಯೊಬ್ಬ ಮನೆಯಲ್ಲೂ ಇದ್ದಾರೆ. ಅವರೆಲ್ಲರ ಹಾರೈಕೆಯಿಂದ ಈ ಕಾರ್ಯಕ್ರಮ ಆಗ್ತಾ ಇದೆ. ಇದು ಅವರೆಲ್ಲರ ಕಾರ್ಯಕ್ರಮ, ನಮ್ಮ ಕಾರ್ಯಕ್ರಮ. ಜನವರಿ 21ಕ್ಕೆ ಸುಪ್ರೀಂ ಕೋರ್ಟ್ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ವಿಚಾರ ಬರುತ್ತೆ. ನಾಡು ವಿಚಾರದಲ್ಲಿ ಕನ್ನಡ ಪರ ಸಂಘಟನೆ ಯಾವ ಸರ್ಕಾರ ನಿಂತಿಲ್ಲ. ಅದಕ್ಕೆ ಚಿತ್ರರಂಗ ತಾರೆಗಳು ಈ ಮುಖ ಮಾಡ್ತಾ ಇದ್ದಾರೆ, ಏನ್ ಹೇಳ್ತಾರೆ? ಚಿತ್ರರಂಗದವರು ಸುಮ್ಮನೆ ಏನ್ ಗೊತ್ತಾ, ಕೆಲವರೆಲ್ಲ ಗಾಸಿಪ್ ಮಾತಾಡ್ತಾರೆ, ಹಂಗೆ ಹಿಂಗೆ ಸಿನಿಮಾದವ್ರು ಏನು ಮಾಡಲ್ಲ ಅಂತ. ಬಟ್ ಸಿನಿಮಾದವರು ಯಾವಾಗಲೂ ಕನ್ನಡದ ವಿಚಾರದಲ್ಲಿ ಯಾವತ್ತೂ ಜೊತೆ ನಿಂತಿದ್ದಾರೆ. ಅಣ್ಣವ್ರನ್ನ ಹಿಡಿದು ಗೋಕಾಕ್ ಚಳವಳಿ ಹಿಡಿದು ಇಲ್ಲಿವರೆಗೂ ಕನ್ನಡದವರು ಯಾವುದೇ ಕನ್ನಡದ ವಿಷಯ ಬಂದಾಗ ನೀರಾಗ್ಲಿ, ಭಾಷೆ ಆಗ್ಲಿ, ಕನ್ನಡದ ವಿಚಾರ ಆಗಲಿ, ಪ್ರತಿಯೊಂದರಲ್ಲೂ ಸಿನಿಮಾ ಆಕ್ಟರ್ಗಳು ಇದ್ದೇ ಇದೀವಿ. ನಾವು ಯಾವತ್ತೂ ಹಿಂದೆ ಸರದೇ ಇಲ್ಲ, ಯಾವತ್ತು ಸರಿದಿದ್ದೀವಿ ನಾವು. ನೀವು ಲಾಸ್ಟ್ ಟೈಮ್ ನೋಡಿದಾಗ ಇಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ನಡೆದಂತ ಮಾದಾಯಿ ಹೋರಾಟಕ್ಕೆ ನಾವೆಲ್ಲರೂ ಇದ್ವಿ. ಇಡೀ ಚಿತ್ರರಂಗ ಇತ್ತು, ಪ್ರತಿಯೊಂದಕ್ಕೂ ಇರ್ತೀವಿ. ಬೆಳಗಾವಿ ವಿಚಾರಕ್ಕೆ ಬಂದರೂ ನಾವು ಇದೀವಿ. ಎಲ್ಲ ಕಡೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ. ಹಂಗೇನಿಲ್ಲ, ಸಂಘಟನೆ ಆಗಲಿ, ನಾವಾಗಲಿ, ಚಿತ್ರರಂಗ ಆಗಲಿ, ನಾವೆಲ್ಲ ಒಂದೇ. ಎಲ್ಲರೂ ಕನ್ನಡಿಗರು ಅಷ್ಟೇ, ಬೇರೆ ಬೇರೆಯವರಲ್ಲ. ಥ್ಯಾಂಕ್ ಯು.